ಹೇಳ್ತಿದ್ನ ನಾನು ಮೊನ್ನೆ ಅದನ್ನೇ ಕೌಂಟರ್ ಕೊಟ್ಟು ಅವ್ರು ಮೊದಲನೇದು ಬಂದು ಕರ್ನಾಟಕದಾಗ ಬಂದು ಏನು ಹೇಳ್ತಂದ್ರು, ಕರ್ನಾಟಕ ಸ್ಟೇಟ್ ಗೌರ್ಮೆಂಟು ಲೇಟಾಗಿ ಪ್ರಪೋಸಲ್ ಕೊಡ್ತು ಅಂತ ಹೇಳ್ತು, ಹೌದಲ್ರಿ? ಅದಕ್ಕೆ ಸಂಪೂರ್ಣವಾಗಿ ಸಮರ್ಪಕವಾಗಿ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ, ದಾಖಲಾತಿ ಸಮೇತ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಗಳು ಹೋಗಿ ಅಮಿತ್ ಶಾ ಕೂಡ ಕಂಡು ಬಂದಿದ್ದಾರೆ, ಫೋಟೋಗಳಿದ್ದಾವೆ, ಮೆಮೊರಾಂಡಮ್ ಕೊಂಡಿರ್ತಕ್ಕಂಥ ದಾಖಲಾತಿ ತಮ್ಮ ಹತ್ರ ಇದೆ. ಅದರ ಜೊತೆಗೆ 3 ಸಚಿವರುಗಳು ಚಲವರಾಯ ಸ್ವಾಮಿ ಆಗಿರ್ಬೋದು, ಕೃಷ್ಣ ಬೈರೇಗೌಡರಾಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರು ಆಗಿರ್ಬೋದು, 3 ಹೋಗಿ ಸತತವಾಗಿ ಕಂಡಿದ್ದಾರೆ. ಆಡಿಯನ್ಸ್ ಕೂಡ ಸಿಕ್ಕಲಿಲ್ಲ. ದೇ ಮೆಟ್ ಒನ್ಲಿ ದ ಕನ್ಸರ್ನ್ ಸೆಕ್ರೆಟರಿ ಅಂಡ್ ಕೇಮ್ ಬ್ಯಾಕ್. ಇದನ್ನೆಲ್ಲ ಸೈಡಿಗಿಡ್ರಿ. ಕೇಂದ್ರ ಸರ್ಕಾರದ ಒಂದು ಕಮಿಟಿ ಬಂದಿತ್ತಲ್ಲ ಕಾನ್ಸ್ಟಿಟ್ಯೂಟ್ ಆಗಿ, ಕೇಂದ್ರ ಸರ್ಕಾರದ ಈ ಬರ ಪೀಡಿತ ವೀಕ್ಷಣೆ ಮಾಡಲಿಕ್ಕೆ ಸೆಂಟ್ರಲ್ ಕಮಿಟಿ ಬಂದಿತ್ತಲ್ಲ, ಅದೇನು ಮಾಡ್ತಿತ್ತು? ಕೇಂದ್ರ ಸರ್ಕಾರದಿಂದ ನೇರವಾಗಿ ಒಂದು ಸಮಿತಿ ಕಾನ್ಸ್ಟಿಟ್ಯೂಟ್ ಆಗಿತ್ತು. ಬರಗಾಲ ಘೋಷಣೆ ಆದಾಗ, ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಸಮಿತಿಗಳು ಬರ್ತವೆ. ಆ ಸಮಿತಿ ಏನು ಮಾಡ್ತು? ಆಮೇಲೆ ನನಗೇನಂತಂದರೆ ಮೋದಿ ಸಾಹೇಬ್ರ ಮೇಲೆ ಭಾಳ ನಂಬಿಕೆ ಇದೆ. ಯಾಕೆಂದರೆ ಏನೇ ತುರ್ತುಗತಿಯಲ್ಲಿ ಮಾಡಬೇಕಂದ್ರೆ ಓವರ್ನೈಟ್ ಮಾಡ್ತಾರೆ ಅವರು. ಸಿ ಸೋ ಫಾಸ್ಟ್. ಯಾವುದೇ ಕೆಲಸಗಳು ಜನಕ್ಕೆ ತೊಂದರೆ ಇದ್ದಾಗ ಭಾಳ ಅಡ್ವಾನ್ಸ್ ಆಗಿ ಮಾಡ್ತಾರೆ. ಯಾಕೆ ಮಾಡಲಿಲ್ಲ ಇದನ್ನು? ಅಮಿತ್ ಶಾ ಅವರು ಓವರ್ನೈಟ್ ಏನು ಬೇಕಿದ್ದು ಮಾಡ್ಬೋದು, ಯಾಕೆ ಮಾಡಲಿಲ್ಲ? ಆ ದುಡ್ಡು ಅವ್ರೇನು ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ದುಡ್ಡಲ್ಲ, ನಮ್ಮ ತೆರಿಗೆ ದುಡ್ಡೇ. ಏನು ನ್ಯಾಷನಲ್ ಡಿಸಾಸ್ಟರ್ನಲ್ಲಿ ನಾವೇನು ದುಡ್ಡು ಕಟ್ತೀವಿ ವರ್ಷ ಆ ದುಡ್ಡೇ ಕೊಡಬೇಕು. ನಾವು ಸುಪ್ರೀಂ ಕೋರ್ಟಿಗೆ ಯಾಕೆ ಹೋಗ್ಬೇಕಾಯ್ತು? ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟ ಮೇಲೆ ದುಡ್ಡು ಬಂತು, ಅಲ್ಲಿವರೆಗೆ ಬಂದಿಲ್ಲ. ಆಮೇಲೆ ಇವತ್ತು ನಿನ್ನೆ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಹೇಳ್ತಾ ಇದ್ರು, ನಾವು ಕೊಡ್ತೀವಿ, ನೀವೇನು ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಟ್ರಿಬ್ಯುನಲ್ ಪಾಸ್ ಆಗಿದೆ, ಕಳಸಾ ಬಂಡೂರಿದು ಮಾದಾಯದು, ಅದನ್ನು ಅನುಷ್ಠಾನ ಮಾಡಬೇಕಷ್ಟೇ. ಇವರೇನು ಹೋರಾಟ ಮಾಡಿ ಏನು ಮಾಡಿಲ್ಲ. ಯಾವುದೇ ಇಶ್ಯೂಗಳು ಬಂದಾಗ ಮೋದಿ ಸಾಹೇಬ್ರು ಟ್ವಿಟರ್ ಆಗಿರಲಿ, ಮೋದಿ ಸಾಹೇಬ್ರು ನೇರವಾಗಿ ಬರಲ್ಲ. ಕಾಂಟ್ರವರ್ಸಿಗಳು ಬಂದಾಗ ಎಲ್ಲರೂ ಬಂದು ಮಾತನಾಡ್ತಾರೆ. ಇದು ನೇರ ಹೊಣೆ ಮೋದಿ ಸಾಹೇಬ್ರದಿದೆ. ಪ್ರಹ್ಲಾದ್ ಜೋಶಿ ಸಾಹೇಬರು ಸಚಿವರಾಗಿದ್ದೀರಿ, ಕಳೆದ 20 ವರ್ಷದಿಂದ ಇಂಥ ಇಶ್ಯೂಸ್ ನೀವು ಪಾರ್ಲಿಮೆಂಟಲ್ಲಿ ಹೆಸರಿ ಮಾತನಾಡಿದಿರಿ. ಕಳಸಾ ಬಂಡೂರಿ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಮಾತನಾಡಿರ್ತಕ್ಕಂಥ ಒಂದು ಭಾಷಣ ಇದೆಯಾ? ಎಲ್ಲ ನಾವು ಮಾತನಾಡಿದಾರಾ? ರೆಫರೆನ್ಸ್ ಆಗಿ ಆಸ್ ಸ್ಪೋಕನ್ ಎನಿ ಟೈಮ್ ಇನ್ ಪಾರ್ಲಿಮೆಂಟ್ is the first question, fundamental question. Before he speaks making any allegation on us, he should come and tell to the public that how many times he has spoken on this very particular issue in parliament. ಇದ್ರ ಬಗ್ಗೆ ಎಲ್ಲ ಮಾತನಾಡಿದಾರಾ? ಇನ್ನಾದರೂ ಚಾಲೆಂಜ್ ಮಾಡ್ತೀವಿ. ಒಂದು ಸೈಡು ರಾಹುಲ್ ಗಾಂಧಿ ಸಾಹೇಬ್ರು ಕುಂದಿರ್ಸ್ರಿ, ಒಂದು ಸೈಡ್ ನರೇಂದ್ರ ಮೋದಿ ಸಾಹೇಬ್ರು ಕುಂದಿರ್ಸ್ರಿ. 5 ಪ್ರಶ್ನೆ ಇವ್ರಿಗೆ ಕೇಳ್ರಿ, 5 ಪ್ರಶ್ನೆ ಅವ್ರಿಗೆ ಕೇಳ್ರಿ. ಪ್ರಭುತ್ವ ಬಗ್ಗೆ ಮಾತನಾಡ್ತಾರಲ್ಲ, ಕೇಳ್ಬಿಡೋಣಲ್ಲ. ಯಾಕೆ? ಅದಕ್ಕೆ ಕೇಳಿದ್ದು, ಮನಮೋಹನ್ ಸಿಂಗ್ ಅವರು 117 ಪ್ರೆಸ್ ಮೀಟ್ ಮಾಡಿದ್ರು. ಈ ಪ್ರಭುತ್ವದ ಬಗ್ಗೆನೇ ಒಂದು ಸ್ವಲ್ಪ ಇಡೀ ದೇಶಕ್ಕೆ ಗುರ್ತಾಗಬೇಕಾಗಿದ್ರೆ ನರೇಂದ್ರ ಮೋದಿ ಸಾಹೇಬರಿಗೆ ಒಂದು ಸರಿ ಬಂದು ನಿಮ್ಮ ಹತ್ರ ಚರ್ಚೆ ಮಾಡಿ ಕೇಳ್ರಿ, ಒಂದೇ ಸರಿ. ಅದು ಫಿಕ್ಸ್ಡ್ ಕ್ವಶನ್ಸ್ ಬೇಡ. ಒಳಗಡೆ ಕುತ್ಕೊಂಡು 3 ಜನ ಕುಂದಿರ್ಸ್ಕೊಂಡು ಆಮ್ ಚೂಸ್ನಾ ಕಿ ಕೈಸೆ ಖಾತೆ ಹೇ ಬಟವೆ ಮೇ ಪೈಸೆ ರಕ್ತೆ ಹೇ, ಅದು ಹೋಗಿ ಬಿಲ್ ಗೇಟ್ಸ್ ಹತ್ರ ಫೋಟೋ ಹೊಡ್ಸ್ಕೊಂಡು ಬಿಲ್ ಗೇಟ್ಸ್ ಹೇಳ್ತಾರಾ ಐಕ್ಲೌಡ್ನಲ್ಲಿ ಹೆಂಗೆ ಫೋಟೋ ಮರ್ಜಾಗತ್ತೆ ಅಂತ ಹೇಳಿ? ಏನ್ರಿ AI ಐ ಅಂತಾರೆ ಮರಾಠಿಯಾಗೆ, ಮತ್ತು ಕನ್ನಡದಾಗ ಏನು ಹೇಳ್ಬೇಕು? ನಾವು ಅಮ್ಮ ಅಂತ ಯಾವಾಗ ಏನು ಮಾಡ್ಬೇಕು? ಈ ಥರ ನೋಡ್ರಿ ಪ್ರಭುತ್ವ ನಾವು ಮಾತನಾಡ್ಬೋದು, ಮಾತಾಡಿ ಕೇಳ್ರಿ. ವಿ ವಾಂಟ್ ಟು ಶೋ ಇಸ್ we want to know how intelligent he is. No, you are all trying to prove, the whole BJP is trying to prove it is one of the most clever prime minister we have. ಇಷ್ಟೆಲ್ಲ ವಿರೋಧ. ಕಮ್ ಲೆಟ್ us have a discussion. No, ಬರಲಿ ಓಪನ್ ಚಾಲೆಂಜ್. ಯಾವುದನ್ನು ಕ್ವಶನ್ಗೆ ಆನ್ಸರ್ ಮಾಡಲಿಲ್ಲ, ಬರಲಿಲ್ಲ. ಯಾಕೆ ಮಾತನಾಡಬಾರ್ದು? ಯಾಕೆ ಬರಬಾರ್ದು? ಮೋದಿ ಅವರು ಹೇಳ್ರಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ 1 to 1 ರಾಹುಲ್ ಗಾಂಧಿ ಲೆಫ್ಟ್ಗೆ, ರೈಟಿಗೆ ಮೋದಿಗೆ, ಅಥವಾ ರೈಟ್ ರಾಹುಲ್ ಗಾಂಧಿ ಲೆಫ್ಟ್ ರೈಟ್ ಕುತ್ಕೊಳ್ರಿ, ಪ್ರಶ್ನೆಗಳು ಹಾಕ್ರಿ. ಓಪನ್ ಚಾಲೆಂಜ್ ಇದೆ, ಬಂದು ಮಾತಾಡಿ ಕೇಳ್ರಿ. ಎಲ್ಲ ಇಶ್ಯೂಸ್ ಬಗ್ಗೆ ಮಾತಾಡೋಣ. ಇವಾಗ ರೈಟ್ ನಾವು 10 minutes ನಾವೆಲ್ಲರೂ ಹೋಗಿ ರಾಹುಲ್ ಗಾಂಧಿ ಸಾಹೇಬ್ರ ಕಾಲ್ ಬಿದ್ದು ಒಂದು ಜಾಗದಾಗ ಎಲ್ಲ ಹೇಳ್ತಾರೆ, ಮೋದಿ ಸಾಹೇಬ್ರ ಕರ್ಕೊಂಬಂದು ಕುಂದಿರ್ಸ್ತೀವಿ, ಕುಂದ್ರ ಕೇಳ್ರಿ. ಮೋದಿ ಸಾಹೇಬ್ರ ಕರ್ಕೊಂಬರ್ತಾರೆ ಅವರು, ಮೋದಿ ಸಾಹೇಬ್ರ ಕರ್ಕೊಂಬರ್ತಾರೆ ಕೇಳ್ರಿ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ.